12 ಜ್ಯೋತಿರ್ಲಿಂಗಗಳಂತ ಹೇಳಿದೆ. ಮೊದಲನೇ ಜ್ಯೋತಿರ್ಲಿಂಗ ಶಿವನು ಜ್ಯೋತಿ ರೂಪವನ್ನು ತಾಳ್ಬೇಕಾದ್ರೆ ಸೊ ಇಷ್ಟೊಂದು ದಟ್ಟಾರಣ್ಯದಲ್ಲಿ ನಾವಿವತ್ತು ಮದುವೆ ಹಾಗೆ ಆಗುತ್ತೆ ಅನ್ನೋದು ಪ್ರತೀತಿ ಇದೆ. ಸೊ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ. ಸಾಧು ಸಾಧಲ್ಲಿ ಬ್ಲಾಗ್ ಬರ್ಬೋದು. ಅದಕ್ಕೆ ಇದೊಂದು ಸಣ್ಣ ನಿದರ್ಶನ. ಶುರು ಮಾಡಿದ್ದಾಯ್ತು, ಆದಷ್ಟು ಬೇಗ ಮುಕ್ತಾಯ ಮಾಡೋಣ. 12 ಜ್ಯೋತಿರ್ಲಿಂಗಗಳಂತ ಹೇಳಿದೆ. ಮೊದಲನೇ ಜ್ಯೋತಿರ್ಲಿಂಗ ಸೋಮನಾಥೇಶ್ವರ, ಎರಡನೇ ಜ್ಯೋತಿರ್ಲಿಂಗ ಈ ಮಲ್ಲಯ್ಯ ಜ್ಯೋತಿರ್ಲಿಂಗ ಯಾವ ರೀತಿ ಉದ್ಭವ ಆಯಿತು ಹಾಗೂ ಈ ಮಲ್ಲಯ್ಯ ನಲ್ಲಮಲ್ಲ ಫಾರೆಸ್ಟ್ನಲ್ಲಿ ಬಂದು ನಿಲ್ಲಲಿಕ್ಕೆ ಕಾರಣ ಏನು ಅಂತ ಮುಂದೆ ಎಲ್ಲಾದರೂ ಹೇಳ್ತೀನಿ. ಸೊ ಭೂಮಿ ಮೇಲಿರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಈ ಶ್ರೀಶೈಲ ಮಲ್ಲಯ್ಯನ ದೇವಸ್ಥಾನದ ಲಿಂಗವು ಎರಡನೇ ಜ್ಯೋತಿರ್ಲಿಂಗವಾಗಿರುತ್ತದೆ. ಸೊ ಈ ಜ್ಯೋತಿರ್ಲಿಂಗಗಳು ಯಾವ ರೀತಿ ಉದ್ಭವವಾದವು, ಯಾವ ರೀತಿ ನಿರ್ಮಾಣ ಆದವು ಅಂದರೆ ಶಿವಪುರಾಣದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಕಥೆಗಳಿವೆ. ಅದರಲ್ಲಿ ಒಂದು ಕತೆ ಈಗ ನಾವು ಮಲ್ಲಯ್ಯಗೆ ಹೋಗ್ತಾ ಇದ್ದೀವಲ್ಲ ಅದನ್ನು ಹೇಳ್ತೀನಿ, ಯಾವ ರೀತಿ ಜ್ಯೋತಿರ್ಲಿಂಗಗಳು ಸ್ಥಾಪನೆಗೊಂಡು ಅಂತ. ಸೊ ಶಿವಪುರಾಣದಲ್ಲಿ ಹೇಳಿರುವ ಹಾಗೆ ಬ್ರಹ್ಮ ವಿಷ್ಣು ನಾನು ಶ್ರೇಷ್ಠ ಅಂತ ಕಿತ್ತಾಡ್ಕೊಂಡಿರ್ಬೇಕಾದ್ರೆ ಶಿವನು ಅವರ ಮಧ್ಯೆ ಪ್ರತ್ಯಕ್ಷ ಆಗಿ ಒಂದು ಜ್ಯೋತಿಯ ರೂಪವನ್ನು ತಾಳ್ತಾನೆ. ಸೊ ಅವರಿಬ್ಬರಿಗೆ ಹೇಳ್ತಾನೆ, ಇಬ್ಬರಲ್ಲಿ ನೀವು ಯಾರು ಶ್ರೇಷ್ಠ ಅಂತ ತಿಳ್ಕೊಬೇಕಂದ್ರೆ ಯಾರು ಈ ಜ್ಯೋತಿಯ ತುದಿಯನ್ನು ನೋಡ್ತೀರ ಅವರು ಶ್ರೇಷ್ಠ ಅಂತ ಹೇಳ್ತಾನೆ. ಬ್ರಹ್ಮ ಮೇಲೆ ಹೋಗ್ತಾನೆ, ವಿಷ್ಣು ಕೆಳಗಡೆ ಹೋಗ್ತಾನೆ. ಸೊ ಹೀಗೆ ಇರಬೇಕಾದ್ರೆ ವಿಷ್ಣುವನು ಹೋಗುತ್ತಾ ಇರಬೇಕಾದ್ರೆ ವಿಷ್ಣುವಿಗೆ ಯಾವುದೇ ರೀತಿಯ ಅಂತ್ಯ ಸಿಗುವುದಿಲ್ಲ, ತುದಿ ಸಿಗಲ್ಲ. ಸೊ ವಿಷ್ಣು ತನ್ನ ಸೋಲನ್ನು ಒಪ್ಪಿಕೊಂಡು ಶಿವನ ಹತ್ರ ಬಂದು ಹೇಳ್ತಾನೆ, ನನಗೆ ಯಾವುದೇ ರೀತಿಯ ತುದಿ ಸಿಗಲಿಲ್ಲ ಅಂತ. ಆದರೆ ಅಹಂಕಾರಿಯಾಗಿರ್ತಕ್ಕಂಥ ಬ್ರಹ್ಮ ಬಂದು ನನಗೆ ತುದಿಯನ್ನು ನೋಡಿದೆ. ಆಗ ಶಿವನು ಕೋಪಗೊಂಡು ಬ್ರಹ್ಮನಿಗೆ ಈ ಭೂಮಿ ಮೇಲೆ ಯಾವುದೇ ರೀತಿಯ ಪೂಜೆ ಇಲ್ಲದಂತೆ ಶಾಪವನ್ನು ಬಿತ್ತಾನೆ. ಹಾಗೂ ಭೂಮಿಯ ಮೇಲೆ ಆತನ ಪ್ರೆಸೆನ್ಸ್ ಇಲ್ಲದೇ ಇರುವಂಥ ಶಾಪವನ್ನು ಶಿವನು ಅವನಿಗೆ ಕೊಡ್ತಾನೆ. ಸೊ ಈ ಸಂದರ್ಭದಲ್ಲಿ ಶಿವನು ಜ್ಯೋತಿ ರೂಪವನ್ನು ತಾಳ್ಬೇಕಾದ್ರೆ ಈ ಭೂಮಿ ಮೇಲೆ 12 ಕಡೆ ಆ ಜ್ಯೋತಿಯ ಬೆಳಕು ಬಿಡುತ್ತೆ. ಅಲ್ಲೇ ಈ ಜ್ಯೋತಿರ್ಲಿಂಗಗಳು ನಿರ್ಮಾಣ ಆಗ್ತವೆ, ಸ್ಥಾಪನೆ ಆಗ್ತವೆ. ಇದು ಒಂದು ಶಿವಪುರಾಣದಲ್ಲಿ ಇರತಕ್ಕಂಥ ಕಥೆ. ಈ ಮಲ್ಲಯ್ಯ ಜ್ಯೋತಿರ್ಲಿಂಗ ಯಾವ ರೀತಿ ನಿರ್ಮಾಣ ಆಯ್ತು ಅನ್ನೋದು ಇನ್ನೊಂದು ಕಥೆ ಇದೆ, ಅದನ್ನೇ ಮುಂದೆ ಹೇಳ್ತೀನಿ, ಬನ್ನಿ. ಎಲ್ಲಿಂದ ಬರ್ತಾ ಇದ್ದೀರಾ? ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹುಣಸಿಕಟ್ಟಿ ಗ್ರಾಮ. ಸೊ ಹೀಗೆ ಟ್ರೆಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಬಾಗಲಕೋಟೆ ಹುಣಸಿಕಟ್ಟಿ ಎಂಬ ಊರು ಪಾದಯಾತ್ರಿಗಳು ಸಿಕ್ಕರು. ಸೊ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಣ್ಣ? ಎಲ್ಲಿಂದ ಬರ್ತಾ ಇದ್ದೀರಾ? ಊರಿಂದ ಹುಣಸಿಕಟ್ಟಿಂದ ಅಲ್ಲಿಂದನೇ ಪಾದಯಾತ್ರೆ ಮಾಡಿ ಎಷ್ಟು ದೂರ ಆಗುತ್ತಾ? ಅಲ್ಲಿಂದ 650 ಕಿಲೋಮೀಟ್ರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಬಂದ್ರೆ. ನಿಮ್ಮ ಹೆಸರೇನ? ಶ್ರೀಶೈಲ ನಮ್ಮ ಶ್ರೀಶೈಲ ನೋಡಕ್ಕೆ ಹೋಗ್ತಿದ್ದಾನ. ಸೊ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಇವರು ನಮ್ಮೂರಿನ ಗೌಡ್ರು ಬೆಳ್ಳನಗೌಡ ಗೌಡ್ರಿ. ಹೆಸರು ಬೆಳ್ಳನಗೌಡ, ಹೆಸರಾದ ಇರಲಿ ಆಯ್ತಾ. ಸೊ ಸಾಕಷ್ಟು ಜನ ಅರಿಕೆಯನ್ನು ಹೊತ್ಕೊಂಡು ಇಲ್ಲಿ ಮನೆಯನ್ನ ಕಟ್ಟಿ ಹೋಗ್ತಾರೆ. ಸೊ ನಿಮ್ಗೆ ಏನಾದರೂ ಅರಿಕೆ ಇದ್ರೆ ಹೇಳಿ, ನಾನು ಕಟ್ಟಿ ಹೋಗ್ತೇನೆ. ಏನಂತೀರ? ನಮ್ಮ ಜೊತೆಗೆ ಬಂದಿರತಕ್ಕಂಥ ಹುಲಿಗಳು ಹಸ್ಕೊಂಡಿದ್ವು, ಬೇಟೆಯಾಡಕ್ಕೆ ಹೋಗಿದ್ವು. ಸೊ ಬೇಟೆ ಮುಗಿಸ್ಕೊಂಡು ಬಂದು ಇಲ್ಲೊಂದು ಹುಲಿ ಬರಾಕತ್ತದ, ಅಲ್ಲೊಂದು ಹುಲಿ ಬರಾಕತ್ತೆ. ಬೇಟೆ ಸಿಕ್ತಾ? ಸೊ ಸೊ
2 ಗಂಟೆಯಿಂದ ಪಾದಯಾತ್ರೆಯನ್ನು ಮಾಡ್ತಾನೆ ಇದ್ದೀವಿ. ಸೊ ಇದನ್ನು ಟ್ರೆಕ್ಕಿಂಗ್ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ, ಪಾದಯಾತ್ರೆ ಅಂತಲೇ ಕೇಳಬೇಕು. ಭಕ್ತಿಯಿಂದ ಮಲ್ಲಯ್ಯನ ಕಡೆ ಹೋಗ್ತಾ ಇದ್ದೀವಿ. ಕಾಡಿನ ಜಿಗುಟ್ಟುವ ಶಬ್ದನ ನೀವು ಕೇಳ್ಬೋದು. ಸೊ ಇಷ್ಟೊಂದು ದಟ್ಟಾರಣ್ಯದಲ್ಲಿ ನಾವಿವತ್ತು ಹೋಗ್ತಾ ಇದ್ದೀವಿ. ಸೈಲೆಂಟ್ ಆಗ್ತೀನಿ, ಒಂದ್ಸರಿ ಕೇಳ್ಕೊಂಬಿಡಿ. ಈ ಸೌಂಡ್ ಮಾಡುವ ಮಹೇಶ್ ಯಾಕೆ ಜೀವಿ ಯಾವುದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸರ್, ಪಾದಯಾತ್ರೆ ಮಾಡ್ಲಿಕ್ಕೆ ಕಾರಣ? ಮಲ್ಲಯ್ಯನ ಕರೆ. ಮಲ್ಲಯ್ಯನ ಕರೆ, ನಿಮ್ಮ ನಡೆ ಮಲ್ಲಯ್ಯನ ಕಡೆ. ಸರ್, ನಿಮ್ದು? ಮಹೇಶ್ ಅವ್ರು ಹೇಳಿದ್ರು, ಹಂಗಾಗಿ ಅವ್ರ ಜೊತೆ ಹೊಂಟಿ. ಇಲ್ಲ. ಸೊ ಈ ಸ್ಥಳದ ಒಂದು ವಿಶೇಷತೆ ಏನಪ್ಪ ಅಂದರೆ, ಯಾರಿಗೆ ಮದುವೆ ಆಗಿರಲ್ಲ ಅವರು ಈ ಮಲ್ಲಯ್ಯನ ದರ್ಶನ ಹಾಗೂ ಭ್ರಮರಾಂಬಿಕೆಯ ದರ್ಶನವನ್ನು ಮಾಡಿ ಪಾತಾಳ ಗಂಗೆಯಲ್ಲಿ ಮೈ ತಕ್ಕೊಂಡ್ರೆ, ಸ್ನಾನ ಮಾಡಿದರೆ ಮದುವೆ ಹಾಗೆ ಆಗುತ್ತೆ ಅನ್ನೋದು ಪ್ರತೀತಿ ಇದೆ. ಸೊ ನಾನು ಮಾತ್ರ ನಮ್ಮ ಸರ್ಗೆ ಮದುವೆ ಆಗಲಿ ಅಂತಲೇ ಈ ಪಾದಯಾತ್ರೆಯನ್ನು ಮಾಡಾಕತ್ತೀನಿ. ಸೊ ಮದುವೆ ಹಾಗೆ ಆಗುತ್ತೆ ಈ ವರ್ಷ. ಸರ್ದು ನೆಕ್ಸ್ಟ್ ಇಯರ್ ಮಾತ್ರ ದಂಪತಿಗಳ ಜೊತೆಗೆ ನಾನು ಲಾಗ್ ಮಾಡ್ತೀನಿ. ನೀವು ನೋಡ್ತೀರ. ಪ್ರತಿ ವರ್ಷ ಮಲ್ಲಯ್ಯಗೆ ಸಾಧ್ಯ ಆದ್ರೆ ಬರ್ತೀವಿ. ಸೊ ಈ ವರ್ಷ ಮಾತ್ರ ನಮ್ಮ ಸರ್ಗೆ ಮದುವೆ ಇಲ್ಲ ಅಂತ ನಾನು ಹೊಂಟೀನಿ, ಜೊತೆಗೆ ಕರ್ಕೊಂಡು ಹೊಂಟೀನಿ. ನೋಡ ಎಷ್ಟು ಎಫೆಕ್ಟಿವ್ ಆಗಿರುತ್ತಾ ಅಂತ. ಸೊ ನಾವಿಬ್ಬರು ಸನ್ಯಾಸಿಗಳು, ನಮ್ಮಿಬ್ರಿಗೆ ಏನು ಮದುವೆ ಬೇಡ. ಸೊ ನಮಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ. ಸಾಧು ಸಂತ ಜೀವನದಾಗ ಭಾಳ ವಿರಕ್ತಿ ಬಂದುಬಿಟ್ಟಿವಿ. ಏನಿಲ್ಲ ಜೀವನದಾಗ, ಕಾಡು ಮೇಡು ಈ ಥರ ಬೆಟ್ಟ ಗುಡ್ಡಗಳನ್ನು ಅಲೆದಾಡ್ಕೊಂತ ಜೀವನ ಸಾಗಿಸ್ಬಿಡೋಣ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಈ ಕಾಡು ಮೇಡು ಗುಡ್ಡಗಳನ್ನು ಅಲೆದಾಡುವ ಜೊತೆಗೆ ನೀವು ನಮ್ಮ ಜೊತೆಗಿರಿ, ನಿಮಗೂ ಇದರ ಅನುಭವ ಸಿಗುತ್ತಾ. ಏನಂತೀರ? ಜೊತೆಗಿರಿ ಕೊನೆವರೆಗೂ. ಈ ದಟ್ಟ ನಲ್ಲಮಲ್ಲ ಫಾರೆಸ್ಟಲ್ಲಿ ಪಾದಯಾತ್ರೆ ಮಾಡುತ್ತಾ ಸಾಗುತ್ತಿರ್ಬೇಕಾದ್ರೆ ಕತ್ಲಾಯಿತು. 2 ಗಂಟೆಗಳಿಂದ ಈ ಪಾದಯಾತ್ರೆಯನ್ನು ಮಾಡ್ತಾನಿದ್ದೇವೆ. ಜನಗಳು ಎಷ್ಟಿದ್ದಾರೆ ನೋಡ್ಬೋದು. ಸೊ ಮುಂದೆ ಕತ್ತಲಲ್ಲಿ ಬ್ಲಾಗ್ ಬರ್ಬೋದು. ಕತ್ತಲಲ್ಲಿ ಏನು ಕಾಣಲ್ಲ, ಹಾಗಾಗಿ ಕತ್ತಲು ಕವಿತಾ ಇದೆ ಫಾರೆಸ್ಟಲ್ಲಿ. 4:15 ಶುರು ಮಾಡಿದ್ವಿ. ಸೊ ಇವಾಗ 6 ಗಂಟೆ 6:30 7 o'clock ಆಗ್ತಾಯಿದೆ. 2.5 ಗಂಟೆ ಆಯಿತು ನಡೆಯೋಕ್ಕೆ. ಸೊ ಫಸ್ಟ್ ಸ್ಟಾಪ್ ಆಲೆ ಮುಗಿತಾ ಹನುಮಂತನ ದೇವಾಲಯ. ಸೊ ಈಗ ವೀರಭದ್ರ ದೇವಾಲಯಕ್ಕೆ ಹೋಗ್ಬೇಕು. ಸೊ ಅಲ್ಲಿಂದ ಬೆಟ್ಟನ ಏರ್ಬೇಕು ಇಳಿಬೇಕು. ಆಮೇಲೆ ಕೈಲಾಸ ದ್ವಾರ ಬಗಲಿಗೆ ತಲುಪಿ ಶ್ರೀಶೈಲವನ್ನು ತಲುಪ್ತೀವಿ. ಸೊ ಎಲ್ಲರೂ ಆಫ್ ರೈಡಿಂಗ್ ಮಾಡಲಿಕ್ಕೆ ಕಾರ್ ತಗೊಂಬಂದರೆ ನಮ್ಮಲ್ಲಿ 3 ಗಾಲಿ ಆಟೋದ. ಸೊ ಗಾಡಿ ಮ್ಯಾಟ್ರ್ ಆಗಲ್ಲ, ಹೊಡಿಯೋ ಬಾಡಿ ಮ್ಯಾಟ್ರ್ ಆಗುತ್ತೆ ಅನ್ನಲಿಕ್ಕೆ ಇದೊಂದು ಸಣ್ಣ ನಿದರ್ಶನ. ಸೊ ಈ ದಟ್ಟ ಅರಣ್ಯದಲ್ಲಿ ಬೆಳಕನ್ನು ಹಾಕಿಕೊಂಡು ಈ ಪಾದಯಾತ್ರೆಯನ್ನು ಸಾಗಿಸ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕುಂದ್ರಬೇಡ್ರಿ. ಸೊ ಹಿಂಗೆ ಹೋಗೋದು ಎಲ್ಲ ಕಡೆ ಕಾಣ್ತಾ ಇರ್ಬೋದು ನಿಮಗೆ ಬ್ಯಾಟ್ರಿ. ಸೊ 15 ನಿಮಿಷ ಪೇನ್ ಆಗ್ತಾವ. ಸಾಕಷ್ಟು ದೂರ ನಡೆದು ದಣಿದ ದೇಹಕ್ಕೆ ದಾರಿಯ ಮಧ್ಯದಲ್ಲಿ ಸಿಗುವ ಈರಣ್ಣ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡು ಅದೇ ದ್ವಾರದ ಬಾಗಿಲಿಗೆ ಕಾಯಿಯನ್ನು ಹೊಡೆದುಕೊಂಡು ಅದರ ಪಕ್ಕದಲ್ಲಿ ಸಿಗತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಈ ಪಯಣ ಮುಂದಕ್ಕೆ ಸಾಗುತ್ತದೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕೆಂದರೆ, ದಾಸೋಹವನ್ನು ನಡೆಸುವಂಥ ಟ್ರಸ್ಟಿನವರು ಹಾಗೂ ಭಕ್ತಾದಿಗಳು ಶ್ರೀಶೈಲ ಮಲ್ಲಯ್ಯನ ಮೇಲಿನ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯುವಂತಹ ಇವರು ಬರುವ ಲಕ್ಷಾಂತರ ಜನರ ಭಕ್ತಾದಿಗಳ ಹೊಟ್ಟೆಯನ್ನು ತುಂಬಿಸುವಂತಹ ಮಹತ್ ಕಾರ್ಯವನ್ನು
ಯಾವ ಫಲಾಪೇಕ್ಷೆ ಇಲ್ಲದೆ ನಡೆಸುತ್ತಿರುವುದನ್ನು ನೋಡಿ ಅದೆಷ್ಟೋ ಜನರಿಗೆ ಇಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಇವರು ಮಾಡಿರುತ್ತಾರೆ. ಸಾವಿರಲ್ಲ, ಲಕ್ಷೋಪಾದಿಯಲ್ಲಿ ಬರುವ ಜನರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಹಾಗೂ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರು ಹಸಿವಿನಿಂದ ಶ್ರೀಶೈಲ ಮಲ್ಲಯ್ಯನ ಪಾದಯಾತ್ರೆ ಮಾಡಬಾರದು ಎನ್ನುವುದು ಇವರ ಧ್ಯೇಯ ಆಗಿದೆ. ಇವರನ್ನು ನೋಡಿ ಬಹು ಗರ್ವವು ಹಾಗೂ ಗೌರವವು ಮನದಲ್ಲಿ ಹುಟ್ಟಿತು. ಇಲ್ಲಿಂದ ನಮ್ಮ ಪಯಣ ತುಂಬ ಎತ್ತರ ಹಾಗೂ ಕಡಿದಾದ ಮೆಟ್ಟಲುಗಳನ್ನು ಏರುತ್ತಾ ಕತ್ತಲಲ್ಲಿಯೇ ನಮ್ಮ ಪಯಣ ಮುಂದುವರಿಯಿತು. ಕಾಡಲ್ಲೇ 5.5 ತಾಸಾಯಿತು ನಡೀಲಿಕ್ಕೆ. ಸಮಯ 10 ಗಂಟೆ ಆಯ್ತು. 10 ಗಂಟೆ 9:30 ಆಗಿದೆ. ಇನ್ನು ಮಲ್ಲಯ್ಯಲ್ಲಿ ಅನ್ನೋದು ಕಾಣ್ತಾ ಇಲ್ಲ. ಶುರು ಮಾಡಿದ್ದಾಯ್ತು, ಆದಷ್ಟು ಬೇಗ ಮುಕ್ತಾಯ ಮಾಡೋಣ. ದಾರಿಯ ಮಧ್ಯೆ ಅಲ್ಲಲ್ಲಿ ಸಿಗುವ ಕಲ್ಲಂಗಡಿಯ ಹಣ್ಣನ್ನು ಸೇವಿಸುತ್ತಾ ಬಾಡಿಯನ್ನು ಹೈಡ್ರೇಟ್ ಮಾಡುತ್ತಾ ಸಾಗಿದೆವು. ಇಲ್ಲೆಲ್ಲ ಗುದ್ದು ಸತತ 7 ಗಂಟೆಗಳ 6 ಗಂಟೆಗಳ ಪಾದಯಾತ್ರೆ ನಂತರ ಸ್ವಲ್ಪ ವಿಶ್ರಮಿಸುತ್ತಿದ್ದೇವೆ. ಸಮಯ 11 ಗಂಟೆ ಎಕ್ಸಾಕ್ಟ್. 4:30ಗೆ ಸ್ಟಾರ್ಟ್ ಮಾಡಿದ್ದು. ಊಟಕ್ಕೆಲ್ಲ ಸೇರಿ 7 ಅವರ್ ಆಗುತ್ತೆ. 1 ಅವರ್ ತೆಗೆದ್ರೆ 6 ಅವರ್ ಎಲ್ಲೂ ನಿಲ್ಲದೆ ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದೆ. ಗ್ರೇಟ್. ರಾತ್ರಿ ಹೊತ್ತಲ್ಲಿ ನಡೆದು ತುಂಬ ದಣಿವಾದ ಮೇಲೆ ಮಧ್ಯರಾತ್ರಿ 12 ಗಂಟೆಗೆ ಈ ಮಧ್ಯ ದಾರಿಯಲ್ಲಿ ಸಿಗ್ತಕ್ಕಂಥ ಈ ತಾಡ್ಪತ್ರೆಯನ್ನು ತೆಗೆದುಕೊಂಡು ಇಲ್ಲೇ ನಿದ್ರಿಸಿದೆವು. ಬೆಳಗ್ಗೆದ್ದು ನೋಡಬೇಕಾದರೆ ನನ್ನ ಎಡಗಾಲು ವಿಪರೀತವಾಗಿ ನೋಯ್ತಾ ಇತ್ತು. ಕಾರಣ ಏನೆಂದು ತಿಳಿಯದೆ ಕಂಗಾಲಾದೆ. ಎದ್ದು ನಿಲ್ಲಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಯನ್ನು ನಾನು ಕಂಡು ನನ್ನ ಮನದಲ್ಲಿಯೇ ಭಯಭೀತನಾದೆ. ಬೆಳಗ್ಗೆ 6:15 ಎದ್ದು ಹೋಗಬೇಕಾದರೆ ಒಂದು ಹೆಜ್ಜೆಯೂ ಸಹ ಮುಂದಕ್ಕೆ ಇಡಲಾಗದ ಪರಿಸ್ಥಿತಿ ನನ್ನದಾಗಿತ್ತು. ಕತ್ತಲಲ್ಲಿ ನನ್ನ ಕಾಲು ತಿರುಚಿ ಹೋಗಿತ್ತು. ನಾವಿದೇ ಥರ ತಗೊಂಡ್ಬಿಟ್ಟು ಚಳಿಗೆ ಆಗಲ್ಲ, ಆದರೂ ತಗೊಂಡು ಮಕ್ಕಳು ಕೂಡ ಬೆಚ್ಚಗೆ ಅನ್ನಿಸ್ತಿದ್ದೀವ.